ಆಂಧ್ರ ಪ್ರದೇಶದಲ್ಲಿ 2024ರ ಸಂದರ್ಭದಲ್ಲಿ ಅಲ್ಲಿನ ವಿಧಾನಸಭೆ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಎರಡೂ ಒಟ್ಟಿಗೆ ನಡೀತು. ಈ ಹಿಂದಿನ 2019ರ ಎಲೆಕ್ಷನ್ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಲ್ಲಿ ಧೂಳಿಪಟ ಆಗಿದ್ದಂತ ಜನಸೇನಾ ಪಕ್ಷ 2024ರಲ್ಲಿ ಯಾವ ರೀತಿಯಾಗಿ ಅಲ್ಲಿ ಧೂಳೆಬ್ಬಿಸ್ತು ಅಂದ್ರೆ 100% ಸ್ಟ್ರೈಕ್ ರೇಟ್. ಯಾಕೆಂದ್ರೆ ಅವರು ಸೀಟ್ ಹಂಚಿಕೆ ಮಾಡ್ಕೊಂಡಿದ್ದು 21 ಸೀಟ್ ಕೊಡ್ಲಾಗಿತ್ತು ಜನಸೇನಾ ಪಕ್ಷಕ್ಕೆ, 21ಕ್ಕೆ 21 ಗೆದ್ರು. ಎಂಪಿ ಸೀಟ್ 2 ಕೊಡ್ಲಾಗಿತ್ತು, 2ಕ್ಕೆ 2 ಕೂಡ ಗೆದ್ದು ರೆಕಾರ್ಡ್ ಅನ್ನ ಮಾಡಿದ್ರು ದೇಶದ ರಾಜಕೀಯ ಇತಿಹಾಸದಲ್ಲಿ ಪವನ್ ಕಲ್ಯಾಣ್ ಅವರು. ಈಗ ಎಕ್ಸ್ಟೆಂಡೆಡ್ ವರ್ಷನ್ ಅನ್ನುವ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಅವರ ಪಕ್ಷವನ್ನ ಸ್ಥಾಪನೆ ಮಾಡಲಿಕ್ಕೆ, ಅವರ ಪಕ್ಷದವರನ್ನ ಕಣಕ್ಕಿಳಿಸ್ಲಿಕ್ಕೆ ನಾನಾ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದತ್ತ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಚಿತ್ತ ಹರಿಸಿದ್ದಾರೆ. ರಾಜ್ಯಕ್ಕೆ ಪದೇ ಪದೇ ಭೇಟಿಯನ್ನ ನೀಡ್ತಾ ಇರುವಂತದ್ದು ಪವನ್ ಕಲ್ಯಾಣ್. ಕರ್ನಾಟಕದಲ್ಲಿ ಜನಸೇನಾ ಪಾರ್ಟಿ ವಿಸ್ತರಣೆನಾ ಅನ್ನುವಂತ ಪ್ರಶ್ನೆ ಇದ್ದಿದೆ. ಗಡಿ ಜಿಲ್ಲೆಗಳಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರಾ? 2028ಕ್ಕೆ ಜನಸೇನಾ